ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ವೇಣುಗೋಪಾಲಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತೇನು ಈ ಒಂದು ಪೂಜಾ ದೇವೇಗೌಡರು ಸಾಹೇಬರು 93 ವಸಂತಗಳನ್ನ ಪೂರೈಸಿ 94ನೇ ವಸಂತಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಈ ವಾರ್ಡ್ನ ಆಕಾಂಕ್ಷಿಗಳಾಗಿರ್ತಕ್ಕಂಥ ಗಂಗೋತ್ರಿ ಕುಶಾಲ್ ಅವರು ಈಗಾಗಲೇ ಏನೊಂದು ಬ್ಲಡ್ ಕ್ಯಾಂಪ್ ಇರ್ಬೋದು, ಮತ್ತೆ ಏನು ಆರೋಗ್ಯ ತಪಾಸಣೆ ಇರ್ತಕ್ಕಂಥ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು, ಈ ಭಾಗದ ನಮ್ಮ ಅಧ್ಯಕ್ಷರು, ಮಾಜಿ ಶಾಸಕರು ಮುಂಗಾರುಮಳೆ ಈ ಕೃಷ್ಣಪ್ಪಣ್ಣ ಅವರು ಅಂದ್ರೆ ಬಹಳ ಈ ಭಾಗದಲ್ಲಿ ಫೇಮಸ್. ಹಾಗಾಗಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಗೋವಿಂದೇಗೌಡರಿದ್ದಾರೆ, ಇನ್ನೊಬ್ಬರು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ವೇಣುಗೋಪಾಲಣ್ಣವರಿದ್ದಾರೆ. ಅದೇ ರೀತಿ ಈ ಭಾಗದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವರಿದ್ದಾರೆ. ಅದೇ ರೀತಿ ನಾಗರತ್ನವರಿದ್ದಾರೆ, ಕುಮಾರು, ಬಹಳ ಜನ ನಮ್ಮ ದಾಸಪ್ಪ, ಬಹಳ ಜನ ನಮ್ಮ ಸುರೇಶ್ ಅವರಿದ್ದಾರೆ, ಆಂಜನೇಯಗೌಡರಿದ್ದಾರೆ. ಬಹಳ ಜನ ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರು, ಪದಾಧಿಕಾರಿಗಳು, ಮಹಿಳಾ ಮುಖಂಡರು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರು ಮತ್ತೆ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು. ಏನು ಈಗಾಗಲೇ ಹೇಳಿದ ಹಾಗೆ ಕೃಷ್ಣಪ್ಪಣ್ಣವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಪೂಜೆ ದೇವೇಗೌಡರು ಸಾಹೇಬರ ಬಗ್ಗೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಪೂಜ್ಯರು ಸಮಾನರು ದೇವೇಗೌಡರು ಸಾಹೇಬರು 94ನೇ ವರ್ಷದ ಹುಟ್ಟುಹಬ್ಬನ ಇವತ್ತು ಬರೀ ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆಗೂ ಸಹ ಬಹಳ ಸಂಭ್ರಮದಿಂದ ಸಂತೋಷದಿಂದ ಅವರ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಎಲ್ಲ ನಮ್ಮ ಅಧ್ಯಕ್ಷರುಗಳು, ನಮ್ಮ ಎಲ್ಲ ಪ್ರಮುಖ ಕಾರ್ಯಕರ್ತರು, ಮುಖಂಡರುಗಳು ಇವತ್ತು ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಅವರ ಹೆಸರಿನಲ್ಲಿ ಪೂಜೆ ಹವನ ಹೋಮವನ್ನ ಮಾಡಿಸ್ತಾ ಇದ್ದಾರೆ. ಮಾಡಿಸ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇನೆ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ 3 ಪ್ರಮುಖ ರಾಜಕೀಯ ಪಕ್ಷಗಳಿದ್ದಾವೆ. ಅದರಲ್ಲಿ 2 ರಾಷ್ಟ್ರೀಯ ಪಕ್ಷಗಳು, ಒಂದು ನಮ್ಮ ಹೆಮ್ಮೆಯ ಪ್ರಾದೇಶಿಕ ಪಕ್ಷ, ಅದು JDS ಪಕ್ಷ. ಈ JDS ಪಕ್ಷದ ಕೊಡುಗೆ ಏನಪ್ಪಾ ಅಂತಂದ್ರೆ ಈ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ, ಹಲವಾರು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ, ಅದು ನಮ್ಮ ಪ್ರಾದೇಶಿಕ ಪಕ್ಷ. ಹಾಗಾಗಿ ಈ ಬಾರಿ ಏನು ಗ್ರೇಟರ್ ಬೆಂಗಳೂರು ಚುನಾವಣೆ ಬರ್ತಾ ಇದೆ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆಗಳು ಬರ್ಬೋದು, ನಮಗೆ ಪೂರ್ಣ ಪ್ರಮಾಣದ ವಿಶ್ವಾಸ ಇದೆ. ಈ ಬಾರಿ ಈ ರಾಜ್ಯದಲ್ಲಿ ನಾವೇನೊಂದು NDA ಅಂಗಪಕ್ಷವಾಗಿ ನಾವೇನು ಕೆಲಸ ಮಾಡ್ತಾ ಇದ್ದೀರಿ, ಈ ಬಾರಿ ರಾಜ್ಯದ ಜನ ನಾವು ನೋಡ್ತಾ ಇದ್ದೀರಿ. ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಸುಮಾರು 369 ವಾರ್ಡ್ ಇದೆ, 28 ವಿಧಾನಸಭಾ ಕ್ಷೇತ್ರ ಇದೆ. ಆ ವಾರ್ಡ್ಗಳಲ್ಲಿ ಬಹುತೇಕ ಜನರು ಈ ಬಾರಿ ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದ್ದಾರೆ, ಜನರ ವಿಶ್ವಾಸವನ್ನ ಕಳೆದಿರ್ತಕ್ಕಂಥ, ನೈತಿಕತೆ ಇದಿರ್ತಕ್ಕಂಥ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಅಲ್ಪಸಂಖ್ಯಾತ ಬಂಧುಗಳು, ಹೆಣ್ಮಕ್ಳು ಬಹಳ ಜನ ಕುಳಿತಿದ್ದೀರಿ. ತಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಅವರ ನಡವಳಿಕೆ ನೋಡ್ತಾ ಇದ್ದೀವಿ. ಏನು ಈ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಿಮಗೇನು ಆಶ್ವಾಸನೆಗಳನ್ನ ಕೊಟ್ಟಿದ್ರು, ಆದ್ರೆ ನಿಮ್ಮನ್ನ ಪ್ರತಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನ ಮರಳಿ ಮಾಡಿ, ನಿಮ್ಮನ್ನ ಬರೀ ಮತ ಬ್ಯಾಂಕ್ ಅಷ್ಟೇ ಅವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿ ನಿಮ್ಗೆ ಶಕ್ತಿ ತುಂಬಂತ ಕೆಲಸವನ್ನ ಮಾಡ್ತಾ ಇಲ್ಲ. ಆದ್ರೆ ಈ ಭಾಗದಲ್ಲಿ ಏನು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ಅದೇ ಈ ರಾಜ್ಯದಲ್ಲಿ ನಿಮ್ಮ ಮೇಲೆ ಒಂದು ದೊಡ್ಡ ಪ್ರಮಾಣದ ದಾಳಿ ಆಯಿತು. ಒಂದು ಅದು ಹಿಜಾಬ್ ಇಶ್ಯೂ ಇರ್ಬೋದು ಅಥವಾ ಅಲಾಲ್ ಕಟ್ ಇರ್ಬೋದು. ಆದ್ರೆ ಅವತ್ತು ಈ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ನಿಮ್ಮ ನೆರವಿಗೆ ಬರಲಿಲ್ಲ. ಆವತ್ತು ನಿಮ್ಮ ಪರವಾಗಿ ದನಿ ಎತ್ತಿದ್ದು ಇದೇ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರನ್ನ ತಾವ್ಯಾರು ಸಹ ಮರಿಬಾರದು. ಸನಾವಲ್ ಅವರ ಕ್ಷೇತ್ರದ ಅಲ್ಪಸಂಖ್ಯಾತ ಅಧ್ಯಕ್ಷರು ಇದೆಲ್ಲ ಕುಳಿತಿದ್ದಾರೆ. ಸನಾವಲ್ ಅವರಿಗೆ ನನ್ನ ಮನೆಯವರು ಹೇಳ್ತಾ ಇದ್ದೆ ನಾನು ಬ್ಯಾಟ್ರಾಂಪುರ ಕಾರ್ಯಕ್ರಮದಲ್ಲಿ, ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ
ಯಾವ ರೀತಿ ಬಡವರ ಪರವಾಗಿ, ಈ ರಾಜ್ಯದ ಯುವಕರ ಪರವಾಗಿ, ಶ್ರೀಸಾಮಾನ್ಯನ ಪರವಾಗಿ ಎಂತ ಅದ್ಭುತವಾದ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತಿನ ದಿವಸ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಆದ್ರೆ ನಾನು ಒಂದು ಮನವಿಯನ್ನ ಮಾಡ್ತೇನೆ. ಬೆಂಗಳೂರಿನ ನಾಗರಿಕರಲ್ಲಿ ವಿಶೇಷವಾಗಿ ಇವತ್ತೇನು ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಅಧ್ಯಕ್ಷರು ವೇಣುಗೋಪಾಲಣ್ಣವರು ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಕ್ಷ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಪಕ್ಷ ಯಾವಾಗಲೂ ಸಹ ಇದೆ. ಹಾಗಾಗಿ ಇಲ್ಲಿ ಅವರು ನಮ್ಮ ಯಾರು ಪಕ್ಷದ ಮುಖಂಡರುಗಳು, ಯಾರು ಅವ್ರ ಹಿತೈಷಿಗಳು, ಕುಮಾರಣ್ಣವರ ಅಭಿಮಾನಿಗಳು, ಪೂಜ್ಯ ದೇವೇಗೌಡರು ಸಾಹೇಬ್ರ ಅಭಿಮಾನಿಗಳು ಯಾರಿದ್ದೀರಿ, ಇವತ್ತೇನು ಪೂಜ್ಯ ದೇವೇಗೌಡರು ಸಾಹೇಬ್ರ ಇವತ್ತು ಹುಟ್ಟುಹಬ್ಬ ಅಂತೇಳಿ ನಾವೇನು ಇವತ್ತು ಬಂದು ಒಂದು ಕೇಕ್ ಅನ್ನ ಕಟ್ ಮಾಡಿ ಒಂದು 4 ಒಳ್ಳೆ ಮಾತನ್ನ ಮಾತಾಡಿ ಚಪ್ಪಾಳೆ ತಟ್ಟಿ ಹೋದ್ರೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ತಾವೇನು ವೇದಿಕೆ ಮುಂಭಾಗದಲ್ಲಿ ಬಹಳ ಜನ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ತಾವೆಲ್ಲ ಶಕ್ತಿ ತುಂಬಬೇಕು ಅಂತ ಏನ್ ತಾವೆಲ್ಲ ಬಂದಿದ್ದೀರಿ. ತಾವೆಲ್ಲ ಪ್ರಾಮಾಣಿಕವಾಗಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಣ್ಣವರು ಜನಸಾಮಾನ್ಯರ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಕುಮಾರಣ್ಣವರು. ಅವರು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಮುಖ್ಯಮಂತ್ರಿಗಳಾಗಬೇಕಾದ್ರೆ ಪಕ್ಷದ ಸಂಘಟನೆಗೆ ದಿನದಲ್ಲಿ 1 ಗಂಟೆ ನಾವು ಒತ್ತು ಕೊಟ್ಟು ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ನಿಮಗೆ ಮಾತ್ರ ಇದೆ. ಹಾಗಾಗಿ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿ ನಮ್ಮನ್ನು ಇಲ್ಲಿ ಕರೆದು 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಅಧ್ಯಕ್ಷರಾಗಿ ಎಲ್ಲ ಪಕ್ಷದ ಪ್ರಮುಖ ಮುಖಂಡರು, ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಅಭಿನಂದನೆ ನೀಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಜೆಡಿಎಸ್ ಪಕ್ಷಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.